ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಪ್ಲೀಸ್. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ನೀವು ತಮ್ಮನೆಲ್ಲ ನೋಡೇ ಗೊತ್ತಾಗಿರುತ್ತೆ. ಇವತ್ತಿಗೆ ಪಾಪು ಹುಟ್ಟಿ 12 ದಿನ ಆಯಿತು. ಹಾಗಾಗಿ ತೊಟ್ಲಿಗೆ ಹಾಕೋ ಶಾಸ್ತ್ರ ಮಾಡ್ತಾ ಇದ್ದಾರೆ, ಅಂದರೆ ಹೆಸರಿಡ್ತಾರೆ ಇವತ್ತು. ತುಂಬ ಜೋರಾಗಿ ಏನು ಮಾಡೋದಿಲ್ಲ, ರಿಲೇಟಿವ್ಸ್ಗೆಲ್ಲ ಹೇಳಿರ್ತಾರೆ. ಹಾಗೆ ಮನೇಲೊಂದು ಸಣ್ಣದಾಗಿ ಪೂಜೆಯನ್ನು ಇಟ್ಕೊಂಡು ಹೆಸರಿಟ್ಟು ಸಿಂಪಲ್ಲಾಗಿ ನಾಮಕರಣ ಮಾಡಿ ಮುಗಿಸ್ತಾರೆ. ಅಂದರೆ ಪುಟಾಣಿ ಮಕ್ಕಳಿದ್ದಾಗ ಜೋರಾಗೆಲ್ಲ ಮಾಡಿದರೆ ಮಕ್ಕಳಿಗೆ ಇನ್ಫೆಕ್ಷನ್ ಆಗೋದು ಅಥವಾ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ಬರ್ತಡೇ ಮಾಡೋದಾದರೆ ಅಥವಾ ಏನಾದರೂ ಮಾಡ್ಕೊಳ್ಳೋದಾದರೆ 9 ತಿಂಗಳು ಅಥವಾ ವರ್ಷಕ್ಕೆ ಮಾಡ್ಕೊಳ್ತಾರೆ. ಇವಾಗ ಸಿಂಪಲ್ಲಾಗೇ ಮಾಡ್ತಾರೆ. ನಾವು ಬೆಳಗ್ಗೆನೇ ಹೋಗಿದ್ವಿ. ನಾವು ಹೋಗೋಷ್ಟರಲ್ಲೇ ಕೆಲವರು ಬಂದಿದ್ದರು. ನಾವು 9 ಗಂಟೆ ಅಷ್ಟರಲ್ಲೆಲ್ಲ ಹೋದ್ವಿ. ಇವತ್ತು ಅಮ್ಮ ಬಂದಿರಲಿಲ್ಲ, ನೆಕ್ಸ್ಟ್ ವಾರ ಬರ್ತಾರೆ. ಉಳಿದವರೆಲ್ಲ ಬಂದಿದ್ದರು. ಹಾಗೆ ಬೆಳಗ್ಗೆ ಹೋದಾಗಿಂದ ಜಾಸ್ತಿ ನಾನು ವೀಡಿಯೋಸ್ ಏನೂ ಮಾಡಲಿಲ್ಲ. ಇದು ಕೊನೆಗೆ ಪೂಜೆ ಯಾವಾಗ ಶುರುವಾಯಿತು ಆವಾಗ ನಾನು ಮಾಡಿದ್ದು. ಅಲ್ಲಿವರೆಗೂ ಮಾಡಿರಲಿಲ್ಲ, ಯಾಕೆ ಅಂತಂದರೆ ಕೆಲಸ ತುಂಬಾ ಇತ್ತು. ನಾನು ಹೋಗೋಷ್ಟರಲ್ಲಿ ಅಡುಗೆ ಎಲ್ಲ ಆಲ್ರೆಡಿ ರೆಡಿ ಆಗ್ತಾಯಿತ್ತು. ಜಸ್ಟ್ ಎಲ್ಪ್ ಅಷ್ಟೇ ನಾವು ಮಾಡಿದ್ದು. ಅಂದರೆ ಮುಂಚೆ ಬಂದಿದ್ರಲ್ಲ, ಹಾಗಾಗಿ ಅವರೆಲ್ಲ ಕೆಲಸ ಮುಗಿಸ್ಕೊಳ್ತಾಯಿದ್ರು. ಕೊನೆಯದಾಗಿ ಅಡುಗೆ ಎಲ್ಲ ಆದಮೇಲೆ 12 ಗಂಟೆ ಮೇಲೇನೋ ಟೈಮ್ ಸರಿ ಇಲ್ಲ, ಅಷ್ಟರೊಳಗೆ ಮಾಡಬೇಕು ಅಂತ ಹೇಳಿದರು. ಈ ಕಡೆ ಅಡುಗೆ ಕೂಡ ರೆಡಿ ಆಗ್ತಾಯಿತ್ತು. ಪಾಯಸ, ಕೋಸಂಬರಿ, ಪಲ್ಯ, ಬೋಂಡ, ಹಪ್ಪಳ, ಅನ್ನ, ಸಾಂಬಾರು. ಆ ಕಡೆ ಅಡುಗೆ ರೆಡಿ ಆಗ್ತಾಯಿತ್ತು. ಆಲ್ಮೋಸ್ಟ್ ಕೊನೆಗೆ ಬೋಂಡ ಮಾಡ್ತಾಯಿದ್ರು. ಅಡುಗೆ ಎಲ್ಲ ಆಗಿತ್ತು. ಇವಾಗ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಐನಾರೆಲ್ಲ ಕರ್ಕೊಂಡು ಬಂದಿದ್ದರು. ಇವಾಗ ಪೂಜೆ ಎಲ್ಲ ಆಗ್ತಾ ಇದೆ. ನಮ್ಮ ಪುಟಾಣಿ ಅಂತೂ ನಿದ್ದೆ ಮಾಡಿದ್ದೆ ಸಂಜೆವರೆಗೂ ಅಷ್ಟು ಎದ್ದೇ ಇಲ್ಲ. ತುಂಬ ನಿದ್ದೆ ಮಾಡ್ತಾಯಿದ್ಲು. ಹುಟ್ಟಿದಾಗ ಹಾಗೆ ಅಂತ ಹೇಳ್ತಾರೆ, ತುಂಬ ನಿದ್ದೆ ಮಾಡ್ತಾರೆ ಅಂತ. ಅದೇ ಥರ ಈ ಪುಟಾಣಿನೂ ಕೂಡ ನಿದ್ದೆ ಮಾಡಿದ್ದೋ ಎಲ್ಲರೂ ಎಪ್ಸಿದ್ರೂ ಕೂಡ ಆ ಸೌಂಡು, ಆ ಗಲಾಟೆ, ಅಷ್ಟು ಜನ ಗಲಾಟೆಲೂ ಕೂಡ ಎದ್ದಿರಲಿಲ್ಲ. ಚೆಂದ ನಿದ್ದೆ ಮಾಡ್ತಾಯಿತ್ತು. ಕೊನೆಗೆ ಹೇಳ್ತೀನಿ ಪಾಪುಗೆ ಏನು ನೇಮ್ ಇಟ್ವಿ ಅಂತ. ಪಾಪುಗೆ ದಾ ಅಕ್ಷರದಿಂದ ಇಡೋ ಥರ ಬಂದಿತ್ತು. ಎಷ್ಟೋ ಯೋಚನೆ ಮಾಡಿದ್ವಿ ಯಾವ ಹೆಸ್ರು ಇಡೋದು ಅಂತ. ಸರ್ಚೆಲ್ಲ ಮಾಡಿದ್ದೀವಿ ಫೋನಲ್ಲಿ ಯಾವ ಹೆಸ್ರು ಚೆನ್ನಾಗಿದೆ ಅಂತ. ಹೇಗೆ ಹೇಳ್ತಾರೆ ಅಂತಂದರೆ, ಹೆಸ್ರು ಇಟ್ಟರೆ ಆ ಹೆಸ್ರಿಗೆ ಅಂದರೆ ಆ ಪದಕ್ಕೆ ಅರ್ಥ ಇರಬೇಕಂತೆ, ಅರ್ಥ ಇಲ್ದಂಗೆ ಇಡಬಾರ್ದು ಅಂತ ಹೇಳ್ತಾರೆ. ನಮಗೆ ಈ ಹೆಸ್ರು ಇಷ್ಟ ಆಯಿತು. ಕೊನೆಗೆ ಹೇಳ್ತೀವಿ ಹೆಸ್ರು ಏನು ಇಟ್ಟಿದ್ದೀವಿ ಅಂತ. ಹೇಗನ್ನಿಸ್ತು ನಿಮಗೆ ಹೆಸ್ರು ಅಂತ ತಿಳಿಸಿ. ನಂಗೆ ಇದೆಲ್ಲ ಮಾಡಬೇಕಾದ್ರೆ ಲಡ್ಡು ಮತ್ತು ನಿತ್ಯದ್ದು ನಾಮಕರಣ ದಿನ ನೆನಪಾಗ್ತಾಯಿತ್ತು. ಲಡ್ಡು ನಿತ್ಯ ಇದೇ ಥರ ಫುಲ್ ನಿದ್ದೆ ಮಾಡಿದ್ದು, ಒಂದು ಸಲನೂ ಎದ್ದಿಲ್ಲ, ಆಟ ಮಾಡಿಲ್ಲ. ಬಟ್ ಲಡ್ಡು ಆ ಥರ ಅಲ್ಲ. ಬಾಳೆದೆಲೆ ಮೇಲೆ ಬಟ್ಟೆ ಎಲ್ಲ ತೆಗೆದು ಮಲಗಿಸ್ತಾರಲ್ಲ, ಆವಾಗ ಸಿಕ್ಕಾಬಟ್ಟೆ ತಣ್ಣಗಾಗಿ ಹತ್ತಿದ್ಲು, ಸುಮ್ಮನೆ ಆಗಿರಲಿಲ್ಲ, ಅಷ್ಟು ಆಟ ಮಾಡಿದ್ಲು. ಅದೆಲ್ಲ ನೆನಪಾಗ್ತಾಯಿತ್ತು. ಇವಾಗ ಎಷ್ಟು ದೊಡ್ಡವಳಾಗಿದ್ದಾಳೆ ಅಂತ ಅನಿಸುತ್ತೆ ಇವಾಗ ನೋಡಿದರೆ. ಪುಟಾಣಿ ಮಕ್ಕಳು ಮನೇಲಿದ್ದರು ಅಂತ ಅಂದರೆ ಆ ಸಂಭ್ರಮ, ಖುಷಿ, ಅದು ವೈಬ್ಸೇ ಬೇರೆ ಅಂತ ಅನಿಸುತ್ತೆ. ಇಷ್ಟು ದಿನ ಮನೆಗೆ ಬರೋದಕ್ಕೂ ಅಂದರೆ ದೊಡ್ಡಮ್ಮ ಇದ್ದಾಗ ಒಂಥರ ಫೀಲ್ ಇರೋದು, ಅಕ್ಕ ಬಂದರೆ ಇನ್ನೂ ಡಬಲ್ ಖುಷಿ ಅಂತ ಅನಿಸೋದು. ಇವಾಗ ಪುಟಾಣಿ ಇರೋದಕ್ಕೆ ಮನೆಯೇ ಒಂದು ಕಳೆನೇ ಚೇಂಜ್ ಆಗಿದೆ ಅಂತ ಹೇಳ್ಬೋದು. ಗಜಾನನ ಪೂಷ ಗಿರಿಶ ಜಗಜಾನನ ಪೂಷ ಗಿರಿಶ ಜಯತು ಮಂಗಳಂ ಭುಜಂಗಭೂಷ ಮಂಗಳಂ ಶಿವ ಮಂಗಳಂ ಜಯ ಪಾಪ ವಿನಾಶ ದೋಷ ವಿಭೂಷ ಪಾಪ ವಿನಾಶ ದೋಷ ವಿಭೂಷ ಮಂಗಳಂ ಶಿವ ಮಂಗಳಂ ಜಯ 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 ನಮ ಪಾರ್ವತಿ ಪುತ್ರಾರ ಮಹಾದೇ ಹರ ನಮ ಪಾರ್ವತಿ ಪುತ್ರಾರ ಮಹಾದೇ. ಇದು ನೀರು ಹಾಕ್ಬಾರ್ದಂತೆ, ಬರೀ ಒಣಗೆ 11 ಮುಕ್ಕಾಲು 11 ಮುಕ್ಕಾಲು ನೈವೇದ್ಯ ನೈವೇದ್ಯಾಮಿ ನೈವೇದ್ಯ ಸಮರ್ಪಯಾಮಿ.
ನನ್ನ ಮನೇಲೆಲ್ಲ ಪ್ರಿಪ್ರೇಷನ್ ಎಲ್ಲ ರೆಡಿ ಆಗಿತ್ತು. ಬಟ್ ಐನಾರು ಕರ್ಕೊಂಡು ಪಾಪು ಅಪ್ಪ ಬರೋದೇ ಲೇಟ್ ಆಗಿಬಿಟ್ಟಿತ್ತು. ಹಾಗಾಗಿ ಎಲ್ಲರಿಗೆ ಇದ್ದಿದ್ದು ಒಂದೇ ಆಮೇಲಿಂದ ಟೈಮ್ ಸರಿ ಇರಲ್ವಂತೆ, ರಾಹುಕಾಲ ಬರುತ್ತೆ 12 ಗಂಟೆ ಒಳಗೆ ಟೈಮಿಂಗ್ಸಲ್ಲಿ ಪಾಪುಗೆ ಹೆಸರಿಟ್ಟು ಮುಗಿಸ್ಬೇಕು ಅಂತ. ಹಾಗಾಗಿ ಪದೇ ಪದೇ ಟೈಮ್ ಹೇಳ್ತಾ ಇದ್ವಿ, 11:45 11:50 ಅಂತ. ಅಂದರೆ ಒಳ್ಳೆ ಟೈಮಲ್ಲಿ ಆಗಲಿ ಅಂತ ಅಷ್ಟೇ. ಯಾವುದೇ ಒಳ್ಳೆ ಕಾರ್ಯ ಒಳ್ಳೆ ಟೈಮಲ್ಲಿ ಆದರೆ ಒಳ್ಳೆಯದು ಅನ್ನೋದು ನಂಬಿಕೆ. ಹಾಗಾಗಿ ಅದಕ್ಕೋಸ್ಕರ ಪದೇ ಪದೇ ಎಲ್ಲರೂ ಕೂಡ ಟೈಮ್ ಹೇಳ್ತಾಯಿದ್ರು, 5-5 ನಿಮಿಷಕ್ಕೂ ಹೇಳ್ತಾಯಿದ್ರು. ಬಟ್ ಎಲ್ಲದೂ ಕೂಡ ಒಳ್ಳೆ ಟೈಮಲ್ಲೇ ಚೆನ್ನಾಗೇ ಆಯಿತು. ಧನ್ಯ ಫೈನಲ್ ಆಗೋದ್ ಬಿಡು ಇನ್ನ ಶತಮಾನಂ ಮಾವು ಇಡ್ಬೇಕು ತಗ ಇಲ್ಲಿ ಬಿಡ್ರಿ ಮಾವುಂದು ಮತ್ತೆ ಇಲ್ಲಿ ಕೈ ಕೊಡ್ಬೇಕು, ಮಾವು ಇಟ್ಟು ಕೈ ಕೊಟ್ಟು ಹಾಕು ಒಂಚೂರು ಅಕ್ಷರ ಬಿಟ್ಬಿಟ್ನತ್ಲಾಗ ಒಂಚೂರು ಹಿಡ್ಕೊಳ್ರಿ. ಯಾರು ಹಿಡ್ಕೊಂತಾರ ಬರ್ತಾರ. ಇವಾಗ ನೀವು ನೇಮ್ ಕೇಳಿಸ್ಕೊಂಡ್ರಿ, ಧನ್ಯ ಅಂತ. ನಾವು ಇದೇ ನೇಮ್ ಇಡಬೇಕು ಅಂತ ಡಿಸೈಡ್ ಮಾಡಿದ್ದು. ಫೈನಲಿ ಆ ನೇಮನ್ನು ಇಟ್ಟಾಯಿತು. ಧನ್ಯ ಅಂತಂದರೆ ಧೈರ್ಯಶಾಲಿ ಅನ್ನೋ ಅರ್ಥನೂ ಕೂಡ ಬರುತ್ತೆ. ಚೆನ್ನಾಗಿದೆ ಅಂತ ಅನ್ನಿಸ್ತು. ಅಂತಂದರೆ ಪೂರ್ತಿ ಹಳೆಯ ಹೆಸರು ಆಗಿರಬಾರ್ದು, ಪೂರ್ತಿ ಹೊಸ ಹೆಸರು ಆಗಿರಬಾರ್ದು, ಆ ಥರ ಇಡಬೇಕು ಅಂತ ಅಂದ್ಕೊಂಡು ಇಟ್ಟಿರೋದು. ನಮಗಿಷ್ಟ ಆಯಿತು. ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆಯಿತಾ? ಧನ್ಯ ಹೆಸ್ರು ಹೇಗಿದೆ ಅಂತ. ಹಾಗೆ ಕೆಲವೊಂದು ಶಾಸ್ತ್ರಗಳನ್ನು ನಾನಿಲ್ಲಿ ಎಲ್ಲದನ್ನು ವಿಡಿಯೋ ಮಾಡೋದಕ್ಕಾಗಿಲ್ಲ. ಬಟ್ ಕೆಲವೊಂದು ಯಾವುದಾಗುತ್ತೆ ಅದನ್ನು ಮಾತ್ರ ಮಾಡಿದ್ದೀನಿ. ಕರೆಂಟ್ ಇರಲಿಲ್ಲ, ಬೆಳಕು ಸ್ವಲ್ಪ ಕಡಿಮೆ ಇತ್ತು, ವಿಡಿಯೋ ಕ್ಲಾರಿಟಿ ಕಡಿಮೆ ಇತ್ತು. ವಿಡಿಯೋ ಮಾಡೋದು ಬೇಡ ಅಂತ ಅಂದ್ಕೊಂಡೆ. ಬಟ್ ಇದು ಒಂದು ಒಳ್ಳೆ ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ. ಇನ್ನು ಎಷ್ಟೇ ವರ್ಷ ಬಿಟ್ಟು ನೋಡಿದ್ರೂ ಈ ವಿಡಿಯೋ ಅವತ್ತಿನ ದಿನ ಏನಾಗಿತ್ತು ಅಂತ ಕಣ್ಮುಂದೆ ಹಾಗೆ ಒಂದು ಸಲ ಬಂದು ಹೋಗುತ್ತೆ. ಹಾಗಾಗಿ ಆ ಕಾರಣದಿಂದ ಮಾಡಲೇಬೇಕು ಅಂತ ಅಂದ್ಕೊಂಡು ಈ ವಿಡಿಯೋನ ಶೂಟ್ ಮಾಡಿದ್ದಾಯಿತು. ಅಷ್ಟೊಂದು ಬೆಳಕಿರಲಿಲ್ಲ, ಆದ್ರೂ ಪರವಾಗಿಲ್ಲ ಅಂತ ಮಾಡಿದ್ದು. ನಿಮ್ಮ ಕಡೆ ಯಾವ ಥರ ನಾಮಕರಣ ಮಾಡ್ತಾರೆ ಅಂತ ಕಮೆಂಟಲ್ಲಿ ತಿಳಿಸಿ, ಆಯಿತು? ನಮ್ಮ ಕಡೆ ಇದೇ ಥರ ಮಾಡೋದು. ದೀಕ್ಷೆ, ಲಡ್ಡು, ಲಹರಿ ಎಲ್ಲದನ್ನು ಕೂಡ ನೋಡಿದ್ದೀನಿ. ಈಗ ಧನ್ಯದು ಕೂಡ ನಾಮಕರಣ ಈ ಥರ ಆಯಿತು. ಕೆಲವೊಂದನ್ನ ನಾನು ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನಿಮಗೆ ಇಷ್ಟ ಆಗಿದೆ, ಇಷ್ಟ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಬಗ್ಗೆನೂ ಕೂಡ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. 3 ಜನಕ್ಕೆ ಅರಿಶಿನ, ಅಂದರೆ 3 ಜನನೇ ಆಗಬೇಕಂತೇನಿಲ್ಲ, 3 ಜನ 5 ಜನ ಆ ಥರ ಅರಿಶಿನ ಕುಂಕುಮ ಕೊಟ್ಟು ಈ ಥರ ಮಾಡ್ತಾರೆ. ಕೊನೆಯದಾಗಿ ಅಕ್ಕನ ಕೂರಿಸಿ ಅಕ್ಕಗೆ ಮಡ್ಲಕ್ಕಿ ಕೊಡ್ತಾರೆ. ಗಂಡನ ಮನೆಯಿಂದನೇ ಫಸ್ಟ್ನೇ ಮಡ್ಲಕ್ಕಿ ತರಬೇಕು ಅಂತ ಹೇಳ್ತಾರೆ. ಹಾಗಾಗಿ ಮಾಮ ಅವರಿಗೆ ಮಡ್ಲಕ್ಕಿ ಎಲ್ಲ ತೊಗೊಂಡು ಬಂದಿದ್ರು. ಅರಿಶಿನ ಕುಂಕುಮ ಇಟ್ಟು ಆರತಿ ಮಾಡಿ ಮಡ್ಲು ತುಂಬಿ ಎಲ್ಲದೂ ಕೂಡ ಬ್ಯೂಟಿಫುಲ್ ಅಂತ ಅನಿಸುತ್ತೆ. ಆ ಶಾಸ್ತ್ರಗಳನ್ನೆಲ್ಲ ನೋಡೋದೇ ಒಂಥರ ಚೆಂದ ಅಂತ ಅನಿಸುತ್ತೆ. ಒಂದೊಂದು ಆಚರಣೆಗಳಿಗೂ ಒಂದೊಂದು ಅರ್ಥ ಇರುತ್ತೆ. ಐನಾರು ಕೂಡ ತುಂಬ ಚೆನ್ನಾಗಿ ಮಂತ್ರ ಎಲ್ಲ ಹೇಳಿದರು. ಅವ್ರದ್ದು ಏನಿತ್ತು ಕೆಲಸ ತುಂಬ ನೀಟಾಗಿ ಮಾಡಿದರು. ಕೆಲವೊಬ್ಬರು ನೋಡ್ತಾ ಇರ್ತೀವಿ, ಸುಮ್ಮನೆ ಕಿರಿಕ್ ಮಾಡ್ತಾ ಇರ್ತಾರೆ. ಒಂದೇನು ಸಿಕ್ಕಿಲ್ಲ ಅಂದರೆ ಇದು ಸಿಕ್ಕಿಲ್ವಾ ಅದು ಸಿಕ್ಕಿಲ್ವಾ ಅಂತ ಇದು ಮಾಡ್ತಾ ಇರ್ತಾರೆ. ಬಟ್ ಇವ್ರು ಆ ಥರ ಅಲ್ಲ. ಅದಿಲ್ಲ ಅಂದರೆ ಇನ್ನೊಂದು ಆಪ್ಷನ್ ಕೊಡೋರು, ಅದಿಲ್ಲ ಅಂದರೆ ಆ ಥರ ಮಾಡಿ, ಇದಿಲ್ಲ ಅಂದರೆ ಈ ಥರ ಮಾಡಿ ತುಂಬ ಚೆನ್ನಾಗಿ ಮಂತ್ರ ಎಲ್ಲ ಹೇಳಿ ಅವರು ಕೂಡ ಅವ್ರ ಕೆಲಸವನ್ನು ತುಂಬ ನೀಟಾಗಿ ಮಾಡಿದರು. ಈಗ ಅಕ್ಕನಿಗೆ 3 ಜನ ಕುಂಕುಮ ಅರಿಶಿನ ಎಲ್ಲ ಇಟ್ಟು ಆಕುಸ್ತೆ ಕಾಲಿಟ್ಟು ಆರತಿ ಮಾಡಿ ಮಡ್ಲು ತುಂಬುವಂತಹ ಸಮಯ. ಒಂದಿನ ಹೇಗಾಯಿತು ಅಂತಲೇ ಗೊತ್ತಾಗಲಿಲ್ಲ, ಇದರಲ್ಲೇ ಮುಗ್ದೇ ಹೋಯಿತು. ಅಂತಂದರೆ ಅಷ್ಟು ಬೇಗ ಬೇಗ ಎಲ್ಲ ರೆಡಿ ಮಾಡಬೇಕು, ಊಟಕ್ಕೆ ಬಡಿಸ್ಬೇಕು, ಮತ್ತು ಜೊತೆಗೆ ಇನ್ನರಲ್ಲೇ ಹೊರಡ್ತಾರೆ. ಹಾಗಾಗಿ ಅಷ್ಟು ಒಳ್ಳೆಯ ಟೈಮಲ್ಲೇ ಎಲ್ಲದೂ ಮುಗ್ದೋಗಬೇಕು ಅನ್ನೋ ಕಾರಣಕ್ಕೆ ಬೇಗ ಬೇಗ ಎಲ್ಲದೂ ಕೂಡ ಆಯಿತು. ಬೇಗ ಆದ್ರೂ ಕೂಡ ಎಲ್ಲದೂ ಶಾಸ್ತ್ರ ಪ್ರಕಾರ ಹೇಗಾಗಬೇಕಿತ್ತು ಅದೇ ಥರ ತುಂಬ ನೀಟಾಗಿ ಆಯಿತು. ಅದೇ ಖುಷಿ, ಅದೇ ಸಮಾಧಾನ. ಪಾಪು ಫೇಸ್ ರಿವೀಲ್ ಇವಾಗಲೇ ಮಾಡಲ್ಲ. ಅವ್ರ ಅಪ್ಪ ಅಮ್ಮ ಪರ್ಮಿಷನ್ ಕೇಳಿ ಅವ್ರು ಯಾವಾಗ ಮಾಡು ಅಂತ ಅಂತಾರೆ, ಅಲ್ಲಿವರೆಗೂ ಪಾಪು ಫೇಸ್ ರಿವೀಲ್ ಮಾಡಲ್ಲ. ಕೆಲವೊಬ್ಬರು 3 ತಿಂಗಳು 5 ತಿಂಗಳು 9 ತಿಂಗಳು ಅವಾಗೆಲ್ಲ ಫೇಸ್ ರಿವೀಲ್ ಮಾಡ್ತಾರೆ. ಬಟ್ ಕೆಲವರು ಹುಟ್ಟಿದ ದಿನವೇ ಮಾಡ್ತಾರೆ, ಅದು ಅವ್ರವ್ರಿಗೆ ಬಿಟ್ಟಿದ್ದು. ಇವ್ರು ಯಾವಾಗ ಮಾಡು ಅಂತ ಹೇಳ್ತಾರೆ ಅಲ್ಲಿವರೆಗೂ ನಾನು ಮಾಡಲ್ಲ. ನೀವೇ ನೋಡ್ಬೋದು ವಿಡಿಯೋ ಸ್ವಲ್ಪನೂ ಕ್ಲಾರಿಟಿ ಇಲ್ಲ, ಅಂತಂದರೆ ಫುಲ್ ಕತ್ಲೆ ಥರ ಆಗಿಬಿಟ್ಟಿದೆ, ಬೆಳಕೆ ಇಲ್ಲ, ಆ ಥರ ಆಗಿತ್ತು. ಮನೆ ತುಂಬ ಜನ ಇದ್ದರು, ಒಂದು ಪುಟ್ಟ ಮನೆ, ಹಾಗಾಗಿ ಅಲ್ಲೇ ಇರಬೇಕು, ಅದು ಕೂಡ ಕತ್ಲೆ ಅಂತ ಅನ್ನಿಸ್ತಾ ಇತ್ತು. ಎಲ್ಲ ಕಾರಣದಿಂದ ವಿಡಿಯೋ ಕ್ಲಾರಿಟಿ ಅಷ್ಟು ಚೆನ್ನಾಗಿ ಬಂದಿಲ್ಲ ಅಂತಂದ್ರೂ ಪರವಾಗಿಲ್ಲ. ಯಾವುದೂ ಮಿಸ್ ಆಗಬಾರ್ದು ಅನ್ನೋ ಕಾರಣ ಕೆಲವೊಂದು ಮಿಸ್ ಆಗೋಯ್ತು, ಇದಾದ್ರೂ ಮಾಡಬೇಕು ಅನ್ನೋ ಕಾರಣಕ್ಕೆ ಮಾಡಿದ್ದಾಯಿತು. ತುಂಬ ಸಿಂಪಲ್ಲಾಗೇ ತೊಟ್ಲು ಎಲ್ಲ ಅಲಂಕಾರ ಮಾಡಿದ್ವಿ. ಹೂವಿನಿಂದ ಮಲ್ಲೆ ಹೂವು, ಮನೆ ತುಂಬ ಗಮ್ಮ ಅಂತ ಇತ್ತು. ಮಲ್ಲೆ ಹೂವು, ಕನಕಾಂಬರ ಹೂವಿಂದ ಸಿಂಪಲ್ಲಾಗೇ ಡೆಕೋರೇಷನ್ ಮಾಡಿ ಪಾಪುನ ಮಲಗಿಸಿ, ಅವ್ರ ಅಪ್ಪ ತಂದಿರೋ ಹೊಸ ಬಟ್ಟೆ ಇದು.
ಎಲ್ಲ ಆಯಿತು. ಇವಾಗ ಫೈನಲಿ ಹೆಸರಿಟ್ಟೆಲ್ಲ ಆದಮೇಲೆ ಆ ತಲೆ ದಿಂಬಿಗೆ ಹೊಸ ಬುಕ್ಸು ಮತ್ತು ಪೆನ್ ಇಡ್ತಾರೆ, ಚೆನ್ನಾಗಿ ವಿದ್ಯೆ ಹತ್ತಲಿ ಅನ್ನೋ ಕಾರಣಕ್ಕೆ. ಚೆನ್ನಾಗಿತ್ತು. ಒಂದೊಂದು ಆಚರಣೆಯಲ್ಲೂ ಒಂದೊಂದು ಅರ್ಥ ಇರುತ್ತೆ. ಪಾಪು ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ಲು. ಆ ಅಂಗಿ ಇವಾಗಲೇ ಕರೆಕ್ಟಾಗಿತ್ತು, ಅಂದರೆ ಫುಲ್ ಸಣ್ಣ ಅಂಗಿ ತೊಗೊಂಡು ಬಂದಿದ್ದಾರೆ. ಅವಳಿಗೆ ಅಷ್ಟು ಕಂಫರ್ಟಬಲ್ ಇಲ್ಲ ಅಂತ ಅನಿಸುತ್ತೆ, ಅಂತಂದರೆ ಕಾಟನ್ ಆಗಿದ್ದರೆ ಚೆನ್ನಾಗಿರೋದು ಅಂತ ನಮಗೆ ಅನ್ನಿಸ್ತು. ಬಟ್ ಆ ಅಂಗಿಲಿ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಆ ಅಂಗಿ ಕರೆಕ್ಟ್ ಲೂಸ್ ಇರಲಿಲ್ಲ, ಕರೆಕ್ಟ್ ಸೈಜು, ತುಂಬ ಫಿಟ್ಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಪುಟಾಣಿ. ಎಲ್ಲರಿಗೂ ಇದ್ದಿದ್ದು ಅದೇ, 12 ಗಂಟೆ ಒಳಗೆ ನಾಮಕರಣ ಮಾಡಿ ಮುಗಿಸ್ಬೇಕು, ಟೈಮ್ ಆಗುತ್ತೆ ಅಂತ. ಒಳ್ಳೆ ಟೈಮಲ್ಲಿ ಎಲ್ಲದೂ ಕೂಡ ಆಯಿತು. ಇವಾಗ ಅದು ಆ ಜಾಗ ಏನಿತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಆ ಜಾಗದಲ್ಲಿ ಇವಾಗ ಊಟಕ್ಕೆ ಇಡಬೇಕು, ನಂತರ ಮನೆ ಪೂಜೆ ಮಾಡೋದು. ಇಷ್ಟು ದಿನ ಮನೇಲಿ ಪೂಜೆ ಮಾಡಿಲ್ಲ, ಅಂದರೆ ಸೂತಕ ಇರುತ್ತೆ, ಮನೇಲಿ ಪೂಜೆ ಮಾಡಬಾರ್ದು ಸೂತಕ ತಕ್ಕೊಳ್ದೆ ಅಂತ 12 ದಿನದಿಂದನೂ ಕೂಡ ಮನೇಲಿ ಪೂಜೆ ಇಲ್ಲ. ಮನೆಗೆ ಬೆಳಗ್ಗೆ ಸಂಜೆ ದೀಪ ಹಚ್ಚಿ ಪೂಜೆ ಮಾಡಿದ್ರೇ ಮನೆಗೊಂದು ಕಳೆ ಅಲ್ವಾ. ಇವತ್ತಿಂದ ಪೂಜೆ ಮಾಡ್ಬೋದು. ಹಾಗಾಗಿ ಈ ಕಡೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಇಷ್ಟು ಸೌಂಡು, ಇಷ್ಟು ಜನ ಎಲ್ಲರೂ ಎತ್ಕೊಳ್ತಾ ಇದ್ದಾರೆ, ಆದರೂ ಪುಟಾಣಿ ಎದ್ದು ಹೊತ್ತಿಲ್ಲ ಅಂತ. ಅಳೋದನ್ನೆಲ್ಲ ಹಾಸ್ಪಿಟ್ಲಲ್ಲೇ 3 ದಿನ ಹೊತ್ತು ಮುಗಿಸ್ಬಿಟ್ಟಿದ್ದಾಳೆ. ಅಷ್ಟು ಹೊತ್ತು ಆಟ ಮಾಡಿ ಎಲ್ಲದೂ ಕೂಡ ಆಗಿತ್ತು. ಜಸ್ಟ್ ಅವಾಗ ಒಂದು ಮಲಗಿದಾಗ ಕೈ ಟಚ್ ಮಾಡಿದ್ರೇ ಎದ್ದೇಳ್ತಾ ಇದ್ಲು. ಬಟ್ ಇವಾಗ ಎಲ್ಲರೂ ಕೂಡ ಎತ್ಕೊಂಡು ಇಸುಕ್ತಾ ಇದ್ದಾರೆ. ಎಲ್ಲ ಎತ್ಕೊಂಡ್ರು ಕೂಡ ಸ್ವಲ್ಪನೂ ಅಳ್ತಿರ್ಲಿಲ್ಲ. ಆ ಅಂಗಿ ಅದು ಹೇಳಿದ್ನಲ್ಲ, ಕಂಫರ್ಟಬಲ್ ಇಲ್ಲ ಅನ್ನೋ ಕಾರಣಕ್ಕೆ ಪಾಪುನ ಡ್ರೆಸ್ ಚೇಂಜ್ ಮಾಡ್ತಾಯಿದ್ರು. ನಮ್ಮ ಪುಟಾಣಿ ಏನು ತೊಟ್ಲಲ್ಲೇ ಮಲಗಲ್ಲ, ಕೆಳಗೇ ಮಲಗಿರ್ತಾಳೆ. ಬಟ್ ತೊಟ್ಲು ಶಾಸ್ತ್ರಕ್ಕೆ ತೊಟ್ಲು ಬೇಕೇ ಬೇಕು ಅಂತ ಹೊಸ ತೊಟ್ಲು ತೊಗೊಂಡು ಬಂದು ಇಟ್ಟಿದ್ರು. ಈ ಕಡೆ ಅಡುಗೆ ಏನು ಆಗಿದೆ ಅಂತ ಸಿಂಪಲ್ಲಾಗಿ ಒಂದು ಸಲ ತೋರಿಸ್ಬಿಡ್ತೀನಿ. ರೈಸ್ ರೆಡಿ ಮಾಡಿ ಇಟ್ಟಿದ್ದಾರೆ. ಈ ಕಡೆ ಪಾಯಸ, ಜೊತೆಗೆ ಬೋಂಡ, ಒಂದು 2-3 ಬೋಂಡ ಹಾಕಿಟ್ಟಿದ್ರು. ಬಿಸಿದು ಹಾಕಿದರೆ ಮೆತ್ತಗಾಗುತ್ತೆ ಅಂತ ಶಾವಿಗೆ, ಹೆಸರುಬೇಳೆ, ಹಾಲು ಹಾಕಿ ಈ ಕಡೆ ಪಾಯಸ ರೆಡಿ ಮಾಡಿದರು. ಮಿಕ್ಸ್ ತರಕಾರಿ ಕಾಳುಗಳನ್ನೆಲ್ಲ ಹಾಕಿ ಪಲ್ಯ ಮಾಡಿದರು. ಹಾಗೆ ಇನ್ನೇನು ಉಪ್ಪಿನಕಾಯಿ, ಹಪ್ಳ, ಅಕ್ಕಿ ಹಪ್ಳ, ಕಾಳು ಹಪ್ಳ, ಜೊತೆಗೆ ಮಸಾಲೆ ಮಜ್ಜಿಗೆ, ತೊಗರಿಬೇಳೆ ಟೊಮೊಟೊ ಹಾಕಿ ಸಾಂಬಾರು ಮಾಡಿದರು. ಈ ಕಡೆ ಮಜ್ಜಿಗೆ ಕೂಡ ರೆಡಿ ಇದೆ. ಈ ಥರ ಸಿಂಪಲ್ಲಾಗಿ ಅಡುಗೆ ಕೂಡ ಎಲ್ಲದೂ ರೆಡಿ ಆಗಿತ್ತು. ಎಲ್ಲ ಅಡುಗೆನೂ ತುಂಬಾ ಚೆನ್ನಾಗಿತ್ತು, ಟೇಸ್ಟ್ ಕೂಡ ಚೆನ್ನಾಗಿತ್ತು. ಈ ಕಡೆ ಬೇಳೆ ಸಾಂಬಾರು ಕೂಡ ರೆಡಿ ಇದೆ. ಫಸ್ಟ್ ಅವರಿಗೆಲ್ಲ ಊಟಕ್ಕಿಟ್ಟು ಬೇಗ ಯಾರು ಹೋಗಬೇಕು ಅವರೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಹೋದರು. ಕೊನೆಯದಾಗಿ ನಾವೆಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಲೇಡೀಸ್ ಎಲ್ಲ ಒಂದು ಸಲ ಊಟ ಮಾಡಿ ಹೋಗೋರೆಲ್ಲ ಹೋದರು. ಇವತ್ತು ನಾವು ಉಳ್ಕೊಂಡು ನಾಳೆ ಬೆಳಗ್ಗೆ ಹೋಗ್ತೀವಿ. ಇದು ವಿಡಿಯೋ ಕ್ಲಿಪ್ಪಿಂಗ್ ಸ್ವಲ್ಪ ಈ ಕಡೆ ಬಂದಿದೆ. ಊಟ ಮುಗಿಸೋದಕ್ಕಿಂತ ಮುಂಚೆನೇ ಈ ಕಡೆ ಪೂಜೆ ಎಲ್ಲ ಆಗಿತ್ತು. ರಾಘಪ್ಪ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಅಂತ. ಈ ಕಡೆ ಫಸ್ಟ್ ಪೂಜೆ ಎಲ್ಲ ಆಗಿತ್ತು, ನಂತರನೇ ಊಟ ಮಾಡಿರೋದು. ವಿಡಿಯೋ ಕ್ಲಿಪ್ಪಿಂಗ್ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ ಅಷ್ಟೇ. ಕೊನೆಯದಾಗಿ ಅವರಮ್ಮ ಆಚೆಲಿ ಎತ್ಕೊಂಡು ಕೂತಿದ್ರು. ಹಾಗೆ ಕಮೆಂಟ್ಸಲ್ಲೆಲ್ಲ ಕೇಳ್ತಾಯಿದ್ರಿ, ಅಕ್ಕನ ಫಸ್ಟ್ನೇ ಪಾಪು ಯಾವುದು, 2ನೇ ಪಾಪು ಇದು, ಫಸ್ಟ್ನೇ ಪಾಪು ಯಾವ ಪಾಪು ಅಂತ ಕೇಳಿದ್ರಿ. ಫಸ್ಟ್ನೇ ಪಾಪುನೇ ಇದು. ನನ್ನ ವೀಡಿಯೋಸ್ ಎಲ್ಲ ನೋಡಿದರೆ ನಿಮಗೆ ಗೊತ್ತಿರುತ್ತೆ, ಫಸ್ಟ್ನೇ ಪಾಪುನೇ ಇದು. ಹಾಗೆ ನಮ್ಮ ಪುಟಾಣಿ ಕೈ ಕಾಲು ನೋಡ್ತಾ ಇದ್ದೆ. ನನಗೆ ತುಂಬ ಇಷ್ಟ, ಅಂದರೆ ಅವಾಗ ಹುಟ್ಟಿರ್ತಾವಲ್ಲ ಮಕ್ಕಳುಗಳನ್ನ ಎತ್ಕೊಳ್ಳೋದು ನೋಡೋದು ಅಂದರೆ ತುಂಬಾ ಇಷ್ಟ. ದೊಡ್ಡವರಾದಮೇಲೆ ಈ ಕ್ಯೂಟ್ನೆಸ್ ಇರೋದಿಲ್ಲ. ಈ ಪಾಪು ನೋಡಿ ಇವಾಗ ಲಡ್ಡು ನೋಡಿದರೆ ಆ ಕ್ಯೂಟ್ನೆಸ್ ಇಲ್ಲ ಈಗ, ಅಂದರೆ ದೊಡ್ಡವರು ಆಗ್ತಾ ಕಡಿಮೆ ಆಗುತ್ತೆ. ಹಾಗಾಗಿ ಮೆಮೊರಿಗಿರಲಿ ಅಂತ ಲಡ್ಡು ಕೈಕಾಲನ್ನು ಕೂಡ ಇದೇ ಥರ ಇಟ್ಕೊಂಡು ಫೋಟೋ ಎಲ್ಲ ತೊಗೊಂಡಿದ್ದೆ. ಇವಾಗ ಧನಿಯಾ ಪಾಪುದು ಕೂಡ ಕೈ ಕಾಲು ಎಲ್ಲ ಫೋಟೋ ತೊಗೊಂಡೆ. ಜೊತೆಗೆ ಇವಾಗ ಕೈಗೆ ಮಣಿ ಹಾಕಿದ್ವಿ. ಬರೀ ಕೈಗಿಂತ ಈ ಮಣಿ ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ, ಆಸರ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಇದನ್ನು ಆಸರದ ಮಣಿ ಅಂತಲೂ ಕೂಡ ಕರೀತಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾವೆಷ್ಟೇ ಫೋಟೋ ತೊಗೊಂಡ್ರು ಅವಳು ಪಾಡಿಗೆ ಅವಳು ನಿದ್ದೆ ಮಾಡ್ತಾಯಿದ್ಲು. ಇವತ್ತಿನ ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.